ನೆಂಟ್ರು ಪಂಟ್ರು ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಗೆ ಯಾರು ಲೆಕ್ಕ ಇಲ್ಲ. ಸೂಪರ್ ಕೂರಿ ನಿಮ್ಮನ್ ಕೂರಿ ಮಾಡಿ ನಿಮ್ಗೆ ನಸ್ಲೇಬೇಕು ಅನ್ನೋ ಏಮು ನಮ್ಗೆ ಎಲ್ಲ. ಮನಗಿನೆ ರೋಡು ಕಾಡು ಅಂಗಡಿ ಬೀದಿ ಮಾಲು ಪಾಲು ನಮ್ದೇ ಎಲ್ಲ. ಗೊತ್ತು ಇಲ್ದೆ ಸಿಕ್ಕಾಕೊಂಡು ಕೋಪ ಮಾಡ್ಕೊಂಡು ಬೈಕೊಂಡು ಹೋದ್ರು ಅಣ್ಣ ತಮ್ಮ. ಕೂರಿ 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 ನಗ್ಬೇಕು ನಗ್ಬೇಕು ನಗ್ತಾನೆ ಇರ್ಬೇಕು. ಕೂರಿ ನೀವು ಆದ್ಮೇಲೆ ನಗ್ಕೊಂಡೆ ಹೋಗ್ಬೇಕು. ಕೊಟ್ರ ಇಸ್ಕೊಂಡ್ಯಾ ದುಡ್ಡು ಇಸ್ಕೊಂಡ್ಯಾ ಆಯ್ತಾ? ಸುಮ್ಮನೆ ದುಡ್ಡು ಹಂಗೆ ಒಳ್ಳೆ ಐಡಿಯಾ ಅದು. ಇವ್ರು ಯಾರು ಗೌರ್ಮೆಂಟ್ ಡಾಕ್ಟ್ರು ಬಂದ್ರಾ? ಗೌರ್ಮೆಂಟಿನ ಡಾಕ್ಟ್ರು ಬಂದ್ರೆ ಯಾರಾದ್ರು ಬಂದಿಲ್ವಾ ಅಣ್ಣ? ಗೌರ್ಮೆಂಟ್ ಡಾಕ್ಟ್ರು ಬಂದ್ರೆ ಯಾರಾದ್ರು? ಹಲೋ ಯಾರು ಬಂದಿಲ್ವಾ? ಅಯ್ಯೋ ನೀವು ಇಲ್ಲೇ ಕೂತ್ಕೊಂಡ್ರಿ ಇಷ್ಟೊತ್ತನ ನೋಡ್ಲಿಲ್ವಾ? ಒಂದು ನಿಮಿಷ ಬನ್ನಿ ಇಲ್ಲಿ. ನೀ ಈ ಕಡೆ ಬಾ, ಇಲ್ಲಿ ಹೇಳ್ತೀನಿ. ಇದು ಕಣ್ಣು ಸಿಡ್ಲು ಹೊಡೆದಿರುತ್ತಲ್ಲ, ಕಣ್ಣು ಸಿಡ್ಲು ಬಂದಿರುತ್ತಲ್ಲ, ಸಿಡ್ಲು ಬಂದು ಕಣ್ಣು ನೋಡ್ಬಿಟ್ಟು ಕಣ್ಣು ಹೋಗಿರೋರಿಗೆಲ್ಲ ದುಡ್ಡು ಕೊಡ್ತಾರೆ ಗೌರ್ಮೆಂಟಿಂದ. ನಮ್ಮ ಹುಡುಗ ಈಗ ಇಸ್ಕೊಂಡು ಬಂದ, ಅದಕ್ಕೆ 1 ಲಕ್ಷ ರೂಪಾಯಿ ಸುಳ್ಳು ಹೇಳ್ಬಿಟ್ಟು ನಮ್ಮ ಊರೆಲ್ಲ ಇಸ್ಕೊತವ್ರೆ. ಅದಕ್ಕೆ ಕೇಳ್ದು ಈ ಕಡೆ ಬಂದ್ರಾ ಅಂತ. ನಾನು ಸುಮ್ಮನೆ ನಾಟಕ ಮಾಡೋಕ್ಕಷ್ಟೇ, ಹೇಳಕ್ಕೆ ಹೋಗ್ಬಿಡಿ. ಆಮೇಲೆ ದಯವಿಟ್ಟು ನಿಮಗೆ ಬೇಕಾದ್ರೆ ನೀವು ತೊಗೊಳ್ಳಿ ಅಷ್ಟೇ. ಕೇಳಿಸ್ತಾ? ಗೌರ್ಮೆಂಟಿಂದ ಹಾಂ ಅಲ್ಲ ಅದೇ ಹೇಳಿತ್ತು. ಆಯ್ತಾ? ದುಡ್ಡು ಇಸ್ಕೊಂಡ್ರಾ ಗೌರ್ಮೆಂಟ್ ಹತ್ರ? ಕೊಟ್ರಾ? ಬರ್ತಾರೆ ಇರ್ರಿ, ಸುಮ್ಮನೆ ಇರ್ರಿ. ಯಾಕೆ ಬಿಡ್ಬೇಕು ಅಲ್ವಾ ಅಣ್ಣ? ಗೌರ್ಮೆಂಟ್ದು ಯಾರು ಬಿಡ್ತಾರೆ? ಸುಮ್ಮನೆ ಸಿಡ್ಲು ತೋಟದಾಗ ಕೆಲಸ ಮಾಡ್ತಿದ್ದೆ, ಸಿಡ್ಲು ಹೊಡಿತು, ಸಡನ್ನಾಗಿ ಕಣ್ಣು ಹೋಗ್ಬಿಡ್ತು, ಕಾಣಿಸ್ತಲ್ಲ ಆಪ್ರೇಷನ್ಗೆ ಅಂದರೆ ಗೌರ್ಮೆಂಟಿಂದ 1 ಲಕ್ಷ ಕೊಡ್ತಾವ್ರೆ. ನೋಡೋಣ ಇರ್ರಿ, ಮಾತಾಡೋಣ. ಬೈ ಒಂದೇ ಸತಿ ಇದು ಮಾಡಬಾರ್ದು, ಗೌರ್ಮೆಂಟಿಗೆ ಡೌಟ್ ಬಂದ್ಬಿಡುತ್ತೆ. ಸ್ವಲ್ಪ ವಯಸ್ಸಾಗಿ ಅದಿದಾಗಿರ್ಬೇಕು. ನಮ್ಮ ಹುಡುಗರೆಲ್ಲ ಇಸ್ಕೊಂಡವ್ರು, ನಿನ್ನೆ ಇವ್ರು ಇಸ್ಕೊಂಡವ್ರು. ನನಗೆ ಗೊತ್ತಿಲ್ವಾ, ನಾನು ನೋಡಿಲ್ವಾ ನಿನ್ನೆ ಲೈನಲ್ಲಿ ಹೋಗಿ. ಬಂದರು ಡಾಕ್ಟ್ರು ಬಂದರು ಯಾರು? ಹಾಂ ಡಾಕ್ಟ್ರು ಬಂದರು. ಸುಮ್ಮನೆ ರೀ ಅಣ್ಣ, ಮೊಬೈಲ್ ನೋಡ್ಬೇಡಿ. ಹಲೋ. ಓ ಇಲ್ಲ ಅಡ್ಡ ಈ ಕಡೆ ಕರ್ಸ್ಕೊಂಡ್ರೆ ಚೆನ್ನಾಗಿರ್ತಿತ್ತನ? ಹಾಂ ಅಡ್ಡ ಆಗ್ಬಿಟ್ಟಿದೆ ಗಾಡಿ. ಇಲ್ಲ ಬರ್ತೀನಿ ಗಾಡಿ ಮುಂದೆ. ದೇವ್ರೇ ಇರಪ್ಪ. ಓಕೆ ಸರ್, ಇಲ್ಲ ಸರ್ವೆ ಮಾಡ್ತಾ ಇದೀವಿ, ಅಮೌಂಟ್ ಕೊಡ್ತಾ ಇದೀವಿ ಸರ್. ಅಮೌಂಟ್ ಕೊಡ್ತಾ ಇದೀವಿ, ಗೊತ್ತಲ್ಲ ಸರ್ ನಿಮ್ಗೆ ಒಬ್ಬರಿಗೆ ಎಷ್ಟು ಅಂತ ಮಾಡ್ತಿದ್ವಿ. ಓಕೆ ಸರ್. ಇವಾಗ ಏನ್ ಮಾಡ್ತೀರಾ? ಮಳೆ ಅಂದ್ರೆ ಮಳೆ, ಕಣ್ಣು ಇದಾಗ್ಬಿಟ್ಟು ಏನಾಗಿದೆ ಕಾಣಿಸ್ತಲ್ಲ ಸರಿಯಾಗಿ. ಸರ್ ಅದು ನಿನ್ನೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೆ, ಮಳೆ ಅಲ್ವಾ ಸರ್ ಬೆಂಗಳೂರು, ಫುಲ್ಲು ಸಿಡ್ಲು ಹೊಡೆದ್ಬಿಟ್ಟು ಸಡನ್ ಆಗಿ ಕಣ್ಣು ಇದಾಗ್ಬಿಟ್ಟಿದೆ ಸರ್. ಬಡವ್ರು ಬೇರೆ ನಾವು, ಏನ್ ಮಾಡೋದು? ಏನ್ ಸರ್ ಅದು 1 ಲಕ್ಷನಾ? 1 ಲಕ್ಷ ಕೊಡ್ತಾ ಇದೀವಿ ಕಣ್ಣಿಂದ ಶೆಡ್ ಹೊಡೆದು ಗೌರ್ಮೆಂಟ್ ಕಡೆಯಿಂದ. ಯಾವಾಗ ಆಗಿದ್ದು? ಆಯ್ತು ಸರ್, ಮೊನ್ನೆ 3 ದಿವಸ ಆಯ್ತು. ಮತ್ತೆ ಯಾರು ಬಂದಿಲ್ಲ ಡಾಕ್ಟರ್ ಕಡೆ? ಯಾರು ಬಂದಿಲ್ಲ ಸರ್. ಯಾರಿಗಂತ ಕಾಯ್ಕೊಂಡು ಕೂತ್ಕೊಂತೀರಾ? ನಾವ್ ಯಾರು ನಂಬ್ಕೊಂಡು ಕುಂತ್ಕೊಳಕ ಸರ್? ಯಾರಿಗ್ ಗೊತ್ತು ಸಿಡ್ಲು ಹೊಡಿತದ? ನಾವ್ ತೋಟಕ್ಕೆ ಹೋಗ್ತಾ ಇರ್ಲಿಲ್ಲ, ನಮ್ ತಾತ ಹೋಗೋರು ಡೈಲಿ. ಅದಕ್ಕೆ ಕಣ್ಣು ಎರಡು ಕಾಣ್ತಾ ಇಲ್ವಾ? ಎರಡು ಕಾಣ್ತಲ್ಲ, ಕೇಳಿ ನೋಡಿ ಬೇಕಾರೆ. ಅವ್ರು ಯಾರು? ನಮ್ ಚಿಕ್ಕಪ್ಪ ಅವರೇ ಸರ್. ಹೌದಾ? ಅವ್ರ ಹೆಸರೇನು? ನಾಗರಾಜ್ ಸರ್. ನಿಮ್ಗೆ ಕಾಣ್ತಾ? ಅಷ್ಟೊಂದಿಲ್ಲ ಸರ್. ಏನ್ ಮಾಡ್ತೀರಾ? ಇಲ್ಲಿ ಹೆಂಗ್ ಬಂದ್ರಿ ಮತ್ತೆ ನೀವು? ಸರ್ ಇವರೇ ಕರ್ಕೊಂಬಂದ್ರು, ನಮ್ ಚಿಕ್ಕಪ್ಪ ಗಾಡಿಯಲ್ಲಿ ತಂದ್ಬಿಟ್ರು ಈಗ. ಅದಕ್ಕೆ ಅದು ಸಡನ್ ಆಗಿ ಸಿಡ್ಲು ಹೊಡೆದ್ಬಿಡ್ತು. ಮೇಲೆ ಹಿಂಗೆ ಇದಕ್ ಕೀಳ್ತಾ ಇದ್ನಾ, ಬಾಳೆಹಣ್ಣು ಗೊನೆ ಕೀಳ್ತಾ ಇದ್ದೆ, ಸಡನ್ ಆಗಿ ಒಂದ್ ಸಿಡ್ಲು ಹೊಡಿತು. ಏನಿದು ಅಂತ ಕಣ್ ತೆಗೆದು ನೋಡ್ತೀನಿ, ಸಡನ್ ಆಗಿ ಹೊಡೆದ್ಬಿಡ್ತು ಸರ್. ಸ್ವಲ್ಪನೂ ಕಾಣಲ್ವಾ? ಮುಂದೆ ಇದ್ ಮಾಡ್ಕೋ, ಗಾಡಿ ಇದು ಮಾಡಿ. ಏನ್ ಸರ್? ದೇವ್ರೆ ಕಾಣಿಸ್ತಾ ಇಲ್ಲ ಸರ್. ನೀವ್ ಹೆಂಗ್ ಬಂದಿ? ನಿಮ್ಗೆ ಕಾಣ್ತಾ ಇದೆಯಾ? ಬನ್ನಿ ಕೂತಳಿ. ಅವ್ರು ಬಿಡಿ ಸರ್, ಅವ್ರು ಏನು ಅವ್ರಿಗೂ ಕಾಣಿಸಲ್ಲ ನೋಡಿ, ಬೇರೆಯವ್ರ ಮೊಬೈಲ್ ಕೊಟ್ಟು ಮಾಡಿಸ್ತಾರ ಅವ್ರು. ಹೌದಾ? ಸರ್ ಏನ್ ಸರ್ ಸ್ವಲ್ಪ ಸಹಾಯ ಮಾಡ್ತೀರಾ ಬಡವ್ರಿಗೆ? ಎಷ್ಟು 1 ಲಕ್ಷ ರೂಪಾಯಿನಾ? 1 ಲಕ್ಷ ರೂಪಾಯಿ ಕೊಡ್ತಾ ಇದೀವಿ ಸರ್. ನನ್ನ ಫೋನ್ ಚೆಕ್ ಮಾಡಿ, ಸ್ಟೆಥೋಸ್ಕೋಪ್ ನೋಡಿ ಚೆಕ್ ಮಾಡಿ. ನಂದು ಕಣ್ ಪ್ರಾಬ್ಲಮ್ಮು, ಏನ್ ಮಾಡ್ತೀರಾ ಸರ್? ಸರ್ ಬನ್ನಿ. ನಿಮಗೆ ಕಾಣ್ತಿದ್ಯಾ? ನಿಮ್ಗೆ ಏನಾಗಿಲ್ವಾ ಸರ್? ನೋಡಿ ಮೊಬೈಲ್ ಅವ್ರು ಹೇಳಲ್ಲ, ಬಾಯ್ಬಿಟ್ಟು ಅಷ್ಟೇ. ನೀನ್ ಸುಮ್ನೆ ಅಣ್ಣ, ನೀನು ನನಗೆ ಸುಮ್ನಿರ ಅಂತೀಯ ನೀನು, ಕಾಣಿಸಲ್ಲ ಅಂದ್ರೆ. ಫುಲ್ ಇದೆ ಸರ್, ಫುಲ್ ಇದೆ ಒಳಗಡೆ, ಕರ್ಗಾಗಿ ಹೋಗಿದೆ. ಕರ್ಗ ಏನ್ ಮಾಡ್ತೀರಾ ಸರ್? ಬನ್ನಿ ಸರ್, ನಿಮ್ಗೆ ನೋಡೋಣ ಏನಾಗಿದೆ ಅಂತ ಹೇಳ್ತಾರೆ ನಿಮ್ಮ ಚಿಕ್ಕ ಮಗ. ಚಿಕ್ಕಪ್ಪ ನೋಡು, ಆಸ್ತಿ ವಿಚಾರ ಇದ್ರೆ ಆಸ್ತಿ ವಿಚಾರಕ್ಕೆ ಜಗಳ. ನೀನ್ ನಂದು ಹಾಳು ಮಾಡಕ್ ಹೋಗ್ಬೇಡ ದಯವಿಟ್ಟು. ಫೋನ್ ಬಂತು ಚಿಕ್ಕಪ್ಪ ಅಲ್ಲ ಅಂತಂದ್ರೆ? ಫೋನ್ ಬಂತು ನೋಡಿ, ಹೋಗಿ. ಹಲೋ ಸರ್. ನೀನ್ ನಂದೆಲ್ಲ ಹಾಳು ಮಾಡ್ಬೇಡ, ಸುಮ್ಮನೆ ಅಣ್ಣ. ಗೌರ್ಮೆಂಟ್ ಏನ್ ಕೊಡ್ತಾರೆ ನಾಯಿಸ್ಕೊತೀನಿ, ನೀನ್ ಸುಮ್ಮನೆ ಅಣ್ಣ. ನಿನ್ಗಿಲ್ಲ ಅಂದ್ರೆ ನೀನ್ ನನ್ಗೆ ಯಾಕೆ ಸುಮ್ಮನೆ ಅಂತೀಯ ಸರ್? ಚಿಕ್ಕಪ್ಪ ಅಂತ ಹ್ಞೂ ಅಂದ್ರೆ ಸರಿ ಸರ್. ಓಕೆ, ನನಗೆ 1 ಲಕ್ಷ ರೂಪಾಯಿ ಬರುತ್ತೆ, ನಾನು ಇಸ್ಕೊಂಡು ಹೋಗ್ತೀನಿ. ಓಕೆ ಸರ್. ಓಕೆ ಸರಿ ಸರ್. ಓಕೆ
ಫೋನ್ ಪೇ ಮಾಡ್ತಾರೆ, ಈಸ್ಕೊಂಡು ಹೋಗ್ತಾರದೇ ಇವತ್ತು. ಏನ್ ಚಿಕ್ಕಪ್ಪ ಹಂಗ ಹೋಗ್ತಾರಲ್ಲ? ಫಸ್ಟ್ ಅವ್ರು ಬಿಡಿ ಸರ್, ಅವರು ಸ್ವಲ್ಪ ಕಾಣಿಸುತ್ತಲ್ಲ ಅಂತ ಅವ್ರು ಪ್ರಯತ್ನ ಮಾಡ್ತಾರೆ, ಬಿಟ್ಟಾಕಿ. ಬಿಡಿ ಬನ್ನಿ, ನಮ್ಗೆ ನನ್ಗೆ ಕೊಟ್ಬಿಡಿ ಸರ್, ನಾನು ಫೋನ್ ಪೇ ನನಗೆ ಮಾಡಿಬಿಡಿ, ನಾನು ಹೋಗ್ತೀನಿ. ಖಂಡಿತ ಖಂಡಿತ. ಚಿಕ್ಕಪ್ಪ ಎಲ್ಲೋದ್ರು ಸರ್? ನಮ್ ಚಿಕ್ಕಪ್ಪ ಅವರು ಅಲ್ಲಿ ಮುಂದೆ ಹೋಗ್ಬಿಡಿ ಸರ್. ಚಿಕ್ಕಪ್ಪ ಚಿಕ್ಕಪ್ಪ ನನಗೆ ಮನೆ ಹತ್ರ ಬಿಟ್ಬಿಡಿ ಸ್ವಲ್ಪ. ಚಿಕ್ಕಪ್ಪ ನಿಮ್ ಚಿಕ್ಕಪ್ಪ ಅಲ್ಲ, ನಿಮ್ ಚಿಕ್ಕಪ್ಪ ಅಂತಾರೆ ನೀವು, ಅಲ್ಲ ಅಂತ ನೀವೇನ್ರಿ ಸರ್? ನನ್ಗೆ ಸಿಡ್ಲು ಕಣ್ಣು ಹೊಡೆದೈತೆ, ತಲೆ ಹೊಡೆದ್ಬಿಟ್ಟೈತೆ, ನಾನ್ ಯಾರನ್ನದೇ ಮರ್ತು ಬಿಟ್ಟವ್ರೆ. ಏನ್ ಸರ್? ಚಿಕ್ಕಪ್ಪ ಚಿಕ್ಕಪ್ಪ ಎಲ್ಲಿದ್ಯಾ ಸರ್? ಕರ್ಕೊಂಡು ಹೋಗಿ ನಿಮ್ ಮಗನ ಅಟ್ಲೀಸ್ಟ್ ಚಿಕ್ಕಪ್ಪ ಚಿಕ್ಕಪ್ಪ ಅಂತ. ಸರ್ ಏನ್ ಹಿಂಗ ಅಂತಾರೆ ಇವ್ರು? ಅವ್ರಿಗೆ ಸಿಟ್ಟು ಸರ್, ತಲೆಗೆ ಸಿಡ್ಲು ಹೊಡೆದ್ಬಿಟ್ಟಿದೆ, ನನಗೆ ಕಣ್ಣು ಹೊಡಿತು, ಅವ್ರಿಗೆ ತಲೆ ಹೊಡೆದ್ಬಿಟ್ಟಿದೆ, ನಾನ್ ಯಾರನ್ನದೇ ಮರ್ತು ಬಿಟ್ಟವ್ರೆ ಸರ್. ಚಿಕ್ಕಪ್ಪ ಅಂತ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂತ ಅವ್ರು ಅಂತಾರೆ. ಅಯ್ಯೋ ಸರ್, ಹೇಳ್ತಾ ಇಲ್ವಾ, ತಲೆಗೆ ಬ್ರೈನ್ ಹೊಡೆದ್ಬಿಟ್ಟಿದೆ. ನಾನ್ ಯಾರ ಚಿಕ್ಕಪ್ಪ, ನಾನು ಜ್ಞಾಪಿಸ್ಕೋ, ರುದ್ರಪ್ಪನ ಮಗ, ನಿಮ್ಮ ಅಣ್ಣನ ಮಗ, ಗೊತ್ತಾಯ್ತಾ? ಸರ್ ಏನ್ ನಿಜಾನ ಏನೋ ಹೇಳ್ತಿರೋದು ನೀವು? ತಲೆ ಅವ್ರು ಹೇಳ್ತಾರಲ್ಲ. ಏಯ್ ಮೆಂಟ್ಲಲ್ಲ ನೀನು, ಹೋಗೋ. ನಾನು ನಮ್ ಚಿಕ್ಕಪ್ಪ ಏನಾರು ಮಾಡ್ಕೋತೀವಿ, ಸುಮ್ನೆ ಬಂದ್ ಸೆಂಟ್ರ್ ಒಳಗಡೆ ಕಡ್ಡಿ ಎಲ್ಲ ಆಡ್ಸ್ಕೊಂಡು ಏನ್ ಮಾಡ್ತೀರ ಕೆಲಸ? ಇವ್ರು ಯಾರು? ಡಾಕ್ಟ್ರ್ ಇಲ್ಲಿ? ಡಾಕ್ಟ್ರೆ ಸಾರಿ, ಇಲ್ಲೇ ಇದೀವಿ. ನೀವೇ ನನ್ನೇ ಬೈತವ್ರೆ ಅವರು, ನಿಮ್ ಚಿಕ್ಕಪ್ಪ ಅವರು. ಏಯ್ ಯಾರವ್ರು? ಓರ ಕಡೆ ಓರ. ಕೆಲಸ ಎಲ್ಲ ಮಾಡಕ್ ನಿಮ್ಗೆಲ್ಲ ಒಳಗಡೆ ಹಾಕ್ಸ್ತಾರ ಅಂತ ನೋಡಿ ನಿಮ್ ಚಿಕ್ಕಪ್ಪ ನಿನ್ನ. ಒಳಗಡೆ ಹಾಕ್ಸ್ಬಿಟ್ಟು ಅಂತವ್ರೆ, ನಿನ್ನೆಯಿಂದ ನಮ್ಮ ಅಪ್ಪನ್ನೇ ಒಳಗ್ ಹಾಕ್ಸ್ತೀನಿ ಅಂತವ್ರೆ. ಅಣ್ಣನ್ಗೆ, ಅಣ್ಣನ್ಗೂ ಒಳಗ್ ಹಾಕ್ಸ್ತೀನಿ ಅಂತಾರೆ. ಅಮ್ಮ ಇಲ್ವಾ ಅಂಗಡಿ ಒಳಗೆ? ಅದೇ ನೋಡ್ತಾ ಇದೀನಿ. ಚಿಕ್ಕಪ್ಪ ನಂಗೆ ಮನೆಗೆ ಬಿಟ್ಬಿಡ್ ಬಾ ನೀನು. ಚಿಕ್ಕಪ್ಪ ಮನೆಗೆ ಬಿಟ್ಬಿಡ್ ಬಾ. ಬಾ. ನಾನ್ ಅಪ್ಪನ್ಗೆ ಹೋಗಿ ಹೇಳ್ಬಿಡ್ತೀನಿ ಈಗ, ಆಸ್ತಿ ಒಳಗೆ ₹1 ಕೊಡ್ಬೇಡ ಅಂತೀನಿ. ₹1 ಕೊಡ್ಬೇಡ ಅಂತೀನಿ ನಮ್ಮ ಅಪ್ಪನ್ಗೆ. ಸರ್ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ವಿ ಸರ್. ಸರ್ ನೋಡಿ, ಏಯ್ ಯಾರ್ರೀ ನೀವು? ನಾನು ಅದೇ ಕೇಳ್ತಾ ಇದ್ದೀನಿ ಚಿಕ್ಕಪ್ಪ. ಇರ್ ಚಿಕ್ಕಪ್ಪ, ನೀನು ಹೇಳ್ತೀನಿ. ಯಾರ್ರೀ ನೀವು? ಈ ಕಡೆ ಬನ್ನಿ, ಈ ಕಡೆ ಬಂದು ಮಾತಾಡ. ಸರ್ ಏನಿಲ್ಲ ಸರ್, ಗೌರ್ಮೆಂಟ್ ಇಂದ ದುಡ್ಡು ಕೊಡ್ತಾವ್ರೆ ಸರ್. ಸಿಡ್ಲು ಮಳೆ ಬಂದು ಸಿಡ್ಲು ಹೊಡೆದೈತಲ್ಲ, ಎಷ್ಟೋ ಜನಕ್ಕೆ ಕಣ್ಣು ಹೊಡೆದ್ಬಿಟ್ಟಿದೆ ಸಿಡ್ಲು, ಇನ್ ಕೆಲವು ಜನ ತಲೆ ಹೊಡೆದೈತಲ್ಲ, ಮರ್ತು ಬಿಟ್ಟವ್ರೆ. ನಮ್ ಚಿಕ್ಕಪ್ಪ ನಾನು ಅವ್ರ ಅಣ್ಣನ ಮಗನೇ, ನನ್ ಸ್ವಂತ, ನನ್ನೇ ಮರ್ತು ಬಿಟ್ಟವ್ರೆ ನಮ್ ಚಿಕ್ಕಪ್ಪ. ತಲೆ ಸಿಡ್ಲು ಹೊಡೆದಿದೆ ಅಂತ ಹೇಳ್ತಿದ್ದೀರಾ? ಸರ್ ನನ್ಗೆ ದುಡ್ಡು ಕೊಟ್ಬಿಡಿ ಸರ್, ನಾನು ಹೋಗ್ಬಿಡ್ತೀನಿ, ನನ್ ಫೋನ್ ಪೇ ಮಾಡಿ ಸರ್ ದಯವಿಟ್ಟು. ಕಾಣಿಸ್ತಾ ಇಲ್ಲ, ನನ್ಗೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಸರ್ ಬೇಗ. ಗ್ಲಾಸ್ ಎಲ್ಲಿದೆ? ಹೌದಾ, ಸರಿ ಸರಿ ಆಯ್ತು ಸರ್, ನನಗೆ ಫೋನ್ ಪೇ ಮಾಡಿ ಸರ್. ನಂಬರ್ ಹೇಳಪ್ಪ, ನಿಮ್ ಫೋನ್ ಪೇ ಮಾಡಿ. ಚಿಕ್ಕಪ್ಪಂದು ನನಗೆ ಹಾಕ್ಬಿಡಿ. 8891 ಫೋನ್ ಪೇ ನಂಬರ್ ಇದು. 8891 6321. ಸುನಿಲ್ ಅಲ್ವಾ? ಹೌದು ಸರ್, ಹೌದು ಸರ್. 2 ಲಕ್ಷ ಸರ್. ನಿಮ್ ಚಿಕ್ಕಪ್ಪರು ನಿಮ್ಗೆ ಹಾಕ್ಲಾ? ಹಾಕ್ಬಿಡಿ ಸರ್, ನನಗೆ ಹಾಕಿ. ಇವಾಗ ಗೊತ್ತಿಲ್ಲ ಅಂದ್ರೆ 3 ಲಕ್ಷ. ನಮ್ಮ ಅಪ್ಪಂದೇ ಗೌರ್ಮೆಂಟ್ ಕೊಟ್ಬಿಡ್ತಾರೆ 3 ಲಕ್ಷ. 2 ಲಕ್ಷ ಕೊಡ್ತಾ ಇರದೆ ಹೆಚ್ಚಲ್ಲಿ. ಸುಮ್ನೆ ಚಿಕ್ಕಪ್ಪ, ನಿನ್ಗೆ ಇನ್ನೂ ಆಸೆ ಹೋಗಿಲ್ಲ ನೋಡು. ಆಸ್ತಿ ಒಳಗಡೆ ಹಂಗೆ ಮಾಡಿ ಜಗಳ ಆಡಿ ದೂರ ಅದೇ ಅಪ್ಪನಿಂದ. ಆಗಿದ್ಯಾ? ಚಿಕ್ಕಪ್ಪರಿಗೆ ಹೇಳಿ. ಮನೇಲಿ ಇದೆ ಸರ್, ಫೋನ್ ಹೊಡ್ ಬರ್ತೀನಿ ನಾನು. ಚಿಕ್ಕಪ್ಪ ಬಾ, ಚಿಕ್ಕಪ್ಪ ನನ್ ಮನೆಗೆ ಬಿಡ್ಬಾ. ಹೋಗಿ ಕರ್ಕೊಂಡು ಹೋಗಿ ನಿಮ್ ಮಗ ಅವ್ರನ್ನ. ಬಾ. ಅರೆ ಯಾರು ಹೊಡೆದಿದ್ದೆ? ಯಾರು ಅದು? ನಿಮ್ ಚಿಕ್ಕಪ್ಪನೇ. ಚಿಕ್ಕಪ್ಪ ಅಲ್ಲ, ಡಾಕ್ಟರ್ ಯಾರು ಹೊಡೆದಿದ್ದದು? ನಿಮ್ ಚಿಕ್ಕಪ್ಪ ಹೊಡೆದಿದ್ದು. ಚಿಕ್ಕಪ್ಪನ ಸಂಬಂಧನೇ ಬೇಡ ನನ್ಗೆ. ನನಗೆ ಮುಟ್ಬಿಟ್ರಲ್ಲ, ನಮ್ಮ ಅಪ್ಪನೇ ಮುಟ್ಟಿಲ್ಲ. ಬರ್ಲಾ ನಾನು? ಸರಿ ಸರಿ ಸರಿ, ಬರ್ತೀನಿ ಸರ್. ಮಳೆ ತುಂಬಾ ಬರ್ತಾ ಇದೆ ಸರ್, ಏನ್ ಮಾಡೋಣ ಗೊತ್ತಾ? ಹೊಡೆದ್ ಬಿಡ ನೀರ್ರಿ. ಚಿಕ್ಕಪ್ಪ ಏನ್ ಗೊತ್ತಾ ಚಿಕ್ಕಪ್ಪ, ಅಲ್ಲಿ ಒಳಗಡೆ ಕ್ಯಾಮ್ರಾ ಐತೆ. ಇದು ಸೂಪರ್ ಕುರಿ ಅಂತ ಕಾಮಿಡಿ ಪ್ರೋಗ್ರಾಮ್. ನಿಮ್ಮನ್ ಕುರಿ ಮಾಡ್ತಾ ಇದೀವಿ. ಹೌದಾ, ನಿಮ್ಗೆ ಗೊತ್ತಾ? ಥ್ಯಾಂಕ್ ಯು. ಮಳೆ ಬಂದ್ಬಿಡ್ತಾ, ಅದಕ್ಕೆ ಬರ್ತೀನಿ. ಅಲ್ಲಿದೆ ನೋಡಿ ಚಿಕ್ಕಪ್ಪ, ಯಾರೋ ಇಲ್ಲ ಇಲ್ಲಿ. ಬರ್ಲಾ? ಬರ್ತೀನಿ ಚಿಕ್ಕಪ್ಪ, ನಡೀರಪ್ಪ. ಸೂಪರ್ ಕುರಿ